ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ಎಷ್ಟೇ ಪ್ರತಿಭೆ ಇದ್ದರೂ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳದಿದ್ದರೆ ಯಶಸ್ಸು ನಮ್ಮ ಕೈತಪ್ಪಬಹುದು. ಇಂದು ನಾನು ನಿಮಗೆ ಮಹಾನ್ ತತ್ವಜ್ಞಾನಿ ಮತ್ತು ರಾಜತಂತ್ರಜ್ಞ ಚಾಣಕ್ಯರ ಜೀವನದಿಂದ ಒಂದು ಅದ್ಭುತ ಪಾಠವನ್ನು ಹೇಳಲಿದ್ದೇನೆ. ಈ ಕಥೆಯನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಇದು ನಿಮ್ಮ ಜೀವನದ ದೃಷ್ಟಿಕೋನವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಒಂದು ದಿನ ಚಾಣಕ್ಯರು ತಮ್ಮ ಶಿಷ್ಯರೊಂದಿಗೆ ಅರಣ್ಯದಲ್ಲಿ ನಡೆಯುತ್ತಿದ್ದರು. ಆ ಸಮಯದಲ್ಲಿ ಒಬ್ಬ ಯುವಕ ಚಾಣಕ್ಯರ ಬಳಿಗೆ ಬಂದು ಕೇಳಿದನು, ಗುರುಗಳೇ, ನಾನು ಜೀವನದಲ್ಲಿ ಯಶಸ್ಸು ಪಡೆಯಲು ತುಂಬಾ ಪ್ರಯತ್ನಿಸುತ್ತಿದ್ದೇನೆ. ಆದರೆ ಯಾವ ಕೆಲಸವೂ ಯಶಸ್ವಿಯಾಗುತ್ತಿಲ್ಲ. ನನ್ನ ಅದೃಷ್ಟವೇ ಕೆಟ್ಟಿದೆಯೇ? ಚಾಣಕ್ಯರು ನಗುಮುಖದಿಂದ ಆ ಯುವಕನನ್ನು ಹತ್ತಿರದ ಮರದ ಬಳಿ ಕರೆದುಕೊಂಡು ಹೋದರು. ಅಲ್ಲಿ ಒಂದು ಚಿಕ್ಕ ಗಿಡ ಬೆಳೆಯುತ್ತಿತ್ತು. ಚಾಣಕ್ಯರು ಕೇಳಿದರು, ಈ ಗಿಡವನ್ನು ಈಗ ಕೀಳಲು ಸಾಧ್ಯವೇ? ಯುವಕ ತಕ್ಷಣ ಗಿಡವನ್ನು ಕಿತ್ತು ಹಾಕಿದನು. ನಂತರ ಅವರು ಸ್ವಲ್ಪ ದೊಡ್ಡ ಗಿಡವನ್ನು ತೋರಿಸಿ ಅದನ್ನೂ ಕೀಳಲು ಹೇಳಿದರು. ಸ್ವಲ್ಪ ಶ್ರಮಪಟ್ಟು ಅದನ್ನೂ ಕಿತ್ತು ಹಾಕಿದನು. ಕೊನೆಗೆ ಒಂದು ದೊಡ್ಡ ಮರವನ್ನು ತೋರಿಸಿ ಇದನ್ನು ಕೀಳಲು ಸಾಧ್ಯವೇ ಎಂದು ಕೇಳಿದರು. ಯುವಕ ಪ್ರಯತ್ನಿಸಿದನು, ಮತ್ತೆ ಪ್ರಯತ್ನಿಸಿದನು, ಆದರೆ ಸಾಧ್ಯವಾಗಲಿಲ್ಲ. ಆಗ ಚಾಣಕ್ಯರು ಹೇಳಿದರು, ನಮ್ಮ ಕೆಟ್ಟ ಅಭ್ಯಾಸಗಳೂ ಇದೇ ರೀತಿ. ಅವು ಚಿಕ್ಕದಾಗಿರುವಾಗ ಬದಲಾಯಿಸುವುದು ಸುಲಭ. ಆದರೆ ಅವು ದೊಡ್ಡದಾಗಿ ನಮ್ಮ ಜೀವನದಲ್ಲಿ ಬೇರು ಬಿಟ್ಟ ನಂತರ ಬದಲಾಯಿಸುವುದು ತುಂಬಾ ಕಷ್ಟ. ಸ್ನೇಹಿತರೆ, ನಮ್ಮ ಜೀವನವನ್ನ ಹಾಳು ಮಾಡುವ ಅಭ್ಯಾಸಗಳು ಒಂದು ದಿನದಲ್ಲಿ ಹುಟ್ಟುವುದಿಲ್ಲ. ಸೋಮಾರಿತನ, ಆಲಸ್ಯ, ಮೊಬೈಲ್ ವ್ಯಸನ, ಮುಂದೂಡುವ ಸ್ವಭಾವ ಇವೆಲ್ಲವೂ ಮೊದಲು ಚಿಕ್ಕ ಗಿಡಗಳಂತೆ ಇರುತ್ತವೆ. ನಾವು ಅವುಗಳನ್ನು ಕಡೆಗಣಿಸುತ್ತೇವೆ. ಆದರೆ ಒಂದು ದಿನ ಅವು ದೊಡ್ಡ ಮರವಾಗಿ ನಮ್ಮ ಕನಸುಗಳನ್ನೇ ನಾಶ ಮಾಡುತ್ತವೆ. ಯಶಸ್ಸು ಪಡೆಯಬೇಕಾದರೆ ದೊಡ್ಡ ಬದಲಾವಣೆ ಅಗತ್ಯವಿಲ್ಲ. ಪ್ರತಿದಿನ ಒಂದು ಚಿಕ್ಕ ಒಳ್ಳೆಯ ಅಭ್ಯಾಸ ಸಾಕು. ಚಾಣಕ್ಯರು ಹೇಳುತ್ತಾರೆ, ನಿನ್ನ ಭವಿಷ್ಯವನ್ನು ಬದಲಾಯಿಸಲು ಬಯಸಿದರೆ ಇಂದಿನ ಅಭ್ಯಾಸಗಳನ್ನು ಬದಲಾಯಿಸು. ನೀವು ಇಂದು ಮಾಡುವ ಸಣ್ಣ ಕೆಲಸಗಳೇ ನಾಳೆಯ ನಿಮ್ಮ ಯಶಸ್ಸನ್ನು ನಿರ್ಧರಿಸುತ್ತವೆ. ಹೀಗಾಗಿ ಇಂದೇ ಪ್ರಾರಂಭಿಸಿ, ಒಂದು ಹೆಜ್ಜೆ ಹಾಕಿ, ಒಂದು ಒಳ್ಳೆಯ ಅಭ್ಯಾಸ ಬೆಳೆಸಿಕೊಳ್ಳಿ. ನೋಡಿ ನಿಮ್ಮ ಜೀವನ ಹೇಗೆ ಬದಲಾಗುತ್ತದೆ ಎಂದು. ಈ ಕಥೆ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಾಡಿ. ಇಂತಹ ಮತ್ತಷ್ಟು ಚಾಣಕ್ಯ ನೀತಿ ಮತ್ತು ಮೋಟಿವೇಶನ್ ವಿಡಿಯೋಗಳಿಗಾಗಿ ನಮ್ಮೊಂದಿಗೆ ಇರಿ. ಧನ್ಯವಾದಗಳು.